ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ವೀರೇಶ್ ಬೈಲಮ್ನವರ್, MSc ಕೃಷಿ ಪದವೀಧರ. ನಾನು ಇತ್ತೀಚೆಗೆ ತಾವು ಕಂಡಂತೆ ಮುಂಗಾರು ಬೆಳೆಗಳಲ್ಲಿ ಕೀಟಗಳ ಹಾವಳಿಯನ್ನು ನೀವು ಕಂಡಿದ್ದೀರಾ. ಧಾರವಾಡ ಮತ್ತು ಗದಗ ಜಿಲ್ಲೆಯಲ್ಲಿ ಸುಮಾರು ಕೀಟಗಳ ಹಾವಳಿಯಿಂದಾಗಿ ರೈತರೆಲ್ಲ ಬೇಸತ್ತು ಹೋಗಿದ್ದಾರೆ. ರೈತರುಗಳು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಹೆಚ್ಚಿಗೆ ಡೋಸ್ ಅನ್ನು ಹೊಡೆದಾಗ ಆದ್ರೂ ಸಹ ಕಂಟ್ರೋಲ್ ಬರದ ಸಂದರ್ಭದಲ್ಲಿ ನಮಗೆ ಏನ್ ಅನಿಸ್ತಪ್ಪ ಅಂದ್ರೆ, ಇದಕ್ಕೊಂದು ರೆಸಿಸ್ಟೆನ್ಸ್ ಏನಾರ ಬಂದಿದೆ ಏನೋ ಅಂತಂದು ನನ್ಗೆ ಅನಿಸಿ ನಾನು ಸುಮಾರು ಟ್ರಯಲ್ಗಳನ್ನ ಕಂಡಕ್ಟ್ ಮಾಡಿದ್ರೆ ಹೆಂಗೆ ಅಂತಂದು ಬೇಸ್ಡ್ ಆನ್ ಆರ್ಗ್ಯಾನಿಕ್ ಗ್ರೂಪ್ ಕೆಮಿಕಲ್ಸ್ ಗ್ರೂಪ್ಗಳನ್ನ ತಗೊಂಡು ನಾನು ಟ್ರಯಲ್ ಅನ್ನು ಕಂಡಕ್ಟ್ ಮಾಡಿದೆ. ಸುಮಾರು 3 ಊರುಗಳಲ್ಲಿ ಒಂದು 15 ಟ್ರಯಲ್ ಅನ್ನು ನಾನು ಕಂಡಕ್ಟ್ ಮಾಡಿದ್ದೀನಿ. ಈಗ ನಾನು ಕಂಡಕ್ಟ್ ಮಾಡೋ ಟ್ರಯಲ್ಗಳಲ್ಲಿ ಸುಮಾರು ರಿಸಲ್ಟ್ಗಳು 70 to 80% ವರೆಗೂ ನಮಗೆ ಕಂಡು ಬಂದಿದಾವೆ. ಕೆಲವೊಂದುಗಳಲ್ಲಿ 30%, 20% ಕಂಡು ಬಂದಿದಾವೆ. ಬಟ್ ನನಗೆ ಏನಪ್ಪಾ ಅನಿಸ್ತಂದ್ರ, ಅದು ಬೇಸ್ಡ್ ಆನ್ ETL ಲೆವೆಲ್ಗಳು ಏನದಾವ ಅದ್ರ ಮೇಲೆ ವರ್ಕ್ ಆಗಿದೆ. ETL ಲೆವೆಲ್ ಅಂತಂದ್ರೆ ಒಂದು ಪ್ಲಾಂಟ್ ನಲ್ಲಿ ಎಷ್ಟು ಕೀಟಗಳು ಅದಾವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅದ್ರ ಮೇಲೆ ಯಾವುದೇ ಕೆಮಿಕಲ್ ಅನ್ನ ನಾವು ಯೂಸ್ ಮಾಡಿದಾಗ ಅದ್ರ ಮೇಲೇನೆ ವರ್ಕ್ ಆಗ್ತದೆ. ETL ಲೆವೆಲ್ ಜಾಸ್ತಿ ಇತ್ತಂದ್ರೆ ಎಂತ ಔಷಧಗಳನ್ನು ಹೊಡೆದ್ರು ನಾವು ಸ್ಪ್ರೇ ಮಾಡಿದ್ರು ಅದು ವರ್ಕ್ ಆಗಲ್ಲ. ಅಂತ ಟೈಮ್ ನಲ್ಲಿ ನಾವು ಬೇಸ್ಡ್ ಆನ್ ಕೆಮಿಕಲ್ ಗ್ರೂಪ್ಸ್ ಮೋಡ್ ಆಫ್ ಆಕ್ಷನ್ ಅನ್ನ ನನ್ನ ತಲೆಯಾಗಿ ಇಟ್ಕೊಂಡು ಕೆಮಿಕಲ್ ಗಳನ್ನ ಕಾಂಬಿನೇಷನ್ ಮಾಡಿ ನಾ ಸುಮಾರು ಟ್ರಯಲ್ಗಳ ಕಂಡಕ್ಟ್ ಮಾಡ್ಕೊಂಡಾಗ ಕೆಲವೊಂದು ಫಲಿತಾಂಶಗಳು ಬಂದಿದಾವ. ಇನ್ನೊಂದು ಕೆಲವೊಂದು ಫಲಿತಾಂಶಗಳು ಇನ್ನ ಟ್ರಯಲ್ ನಲ್ಲಿ ಅದಾವ. 2 ರಿಂದ 3 ದಿನ ತಗೋಬಹುದು. ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲಾ ರೀತಿಯಾದ ಮಾಹಿತಿಗಳನ್ನ ಹಂಚ್ಕೊಂತೀನಿ. ಎಲ್ಲ ಹೆಚ್ಚುತ್ತಿರುವ ಕೀಟಗಳ ಹಾವಳಿಗೆ ಕಾರಣವೇನಪ್ಪಾ ಅಂದ್ರೆ, ನನ್ನ ಅನುಭವದ ಪ್ರಕಾರ ಒಂದು ಮೊನೋಕ್ರಾಪಿಂಗ್ ಏನಂತಲ್ಲ, ಒಂದೇ ಬೆಳೆಯನ್ನ ಬೆಳೀತಾ ಇದ್ದಾರೆ. ಹಿಂದಿನ ಕಾಲಮಾನದಲ್ಲಿ ಬಾರ್ಡರ್ ಕ್ರಾಪಿಂಗ್ ಆಗಲಿ, ತಿನ್ನಾಕ ಒಂದು ಕಾಳಾಗ್ಲಿ ಅಂತಂದು ಏನೋ ಬಾರ್ಡರ್ ಆಗಿ ಬೆಳ್ಕೊಂತ ಇದ್ರು. ಬಟ್ ಈಗ ಏನ್ ಮಾಡ್ತಾ ಇದಾರೆ, ತಮ್ಮ ಅನುಕೂಲಕ್ಕಾಗಿ ರೈತರುಗಳು ತೊಂದರೆಗಳು ಬಹಳ ಇದಾವೆ. ಅದೇನಪ್ಪಾ ಅಂತಂದ್ರೆ, ಅವ್ರಿಗೆ ಲೇಬರ್ ಪ್ರಾಬ್ಲಮ್ ಇದೆ. ಈ ಕಂಬೈನ್ಡ್ ಹಾರ್ವೆಸ್ಟರ್ ಇಂದ ನಮಗೆ ಒಳ್ಳೆಯಾಗಿ ನಾವು ಈಸಿಲಿ ನಾವು ಹಾರ್ವೆಸ್ಟ್ ಮಾಡಬಹುದು ಅಂತಂದು ಒಂದೇ ಮೊನೋಕ್ರಾಪಿಂಗ್ ಮಾಡ್ತಾ ಇದಾರೆ. ಅದೊಂದು ಮುಖ್ಯ ಕಾರಣ. ಮತ್ತೆ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ, ಅಂಡರ್ ಡೋಸ್ಗಳು ಆಗ್ತಾ ಇದಾವೆ. ಈಗ ಔಷಧಗಳನ್ನ ಹಾಕುವಾಗ ಏನ್ ಮಾಡ್ತಾರೆ, ನಮ್ಮಲ್ಲಿ 15 ಲೀಟರ್ಗೆ ಅಂತ ನಾವು ಔಷಧಗಳನ್ನ ಡೋಸೇಜ್ ಕೊಡ್ತೇವೆ. ಈಗಿನ ಕ್ಯಾನ್ಗಳು ಏನ್ ಬಂದಾವ, 18 ರಿಂದ 20 ಲೀಟರ್ ಕ್ಯಾನ್ಗಳು ಬಂದಾವ. ಅಲ್ಲಿ ನಮ್ಗೆ ಅಂಡರ್ ಡೋಸ್ ಆಗುತ್ತೆ, ಅಂದ್ರೆ ಸರಿಯಾದ ಪ್ರಮಾಣದಲ್ಲಿ ಸಮ್ಮಿಶ್ರಣ ಆಗಲ್ಲ. ಅದರಿಂದ ಕೀಟಗಳು ಕಂಟ್ರೋಲ್ ಬರದೇ ಇರಬಹುದು. ಅದಕ್ಕಿಂತ ಮುಖ್ಯವಾಗಿ ಏನಪ್ಪಾ ಅಂದ್ರೆ, ಇವತ್ತು 15 ದಿನದಿಂದ ನಮಗೆ ಕಾಡ್ತಾ ಇರುವಂತಹ ವಾತಾವರಣದ ಸಮಸ್ಯೆ. ಈ ಸಮಸ್ಯೆದಿಂದನೇ ಮುಖ್ಯ ಕಾರಣ ಆಗಿರೋದು ರೆಸಿಸ್ಟೆನ್ಸ್ ಬಿಲ್ಡ್ ಆಗಲಿಕ್ಕೆ ಕೀಟಗಳು. ಯಾಕಂದ್ರೆ ರೈತರು ಏನ್ ಮಾಡಿದ್ರು, ಕೆಲವೊಂದು ಮೊದಲನೇ ಹಂತದಲ್ಲಿನೇ ಸಿಂಪಡಣೆ ಮಾಡಲಿಲ್ಲ. ಯಾಕಂದ್ರೆ ಮಳಿ ಬರ್ತಾ ಇದೆ, ಇನ್ನೊಂದು 4 ದಿನ ಬಿಡೋನು ಹಂಗೆ ಅಂತ ಹೇಳ್ತಾನೆ ಬಂದ್ರು. ಈ ಹೆಚ್ಚುತ್ತಿರುವ ಕೀಟಗಳ ಹಾವಳಿಗಳ ನಿಯಂತ್ರಣಕ್ಕೆ ಪರಿಹಾರ ಏನಪ್ಪಾ ಅಂತಂದ್ರೆ, ಈಗ ಕೆಮಿಕಲ್ಗಳು ಒಂದೇ ಕಾರಣ ಇಲ್ಲ. ರೈತರು ಮಾಡತಕ್ಕಂತ ಒಂದು ಪದ್ಧತಿಗಳನ್ನು ನಾವು ಇದರಲ್ಲಿ ಸರಿಪಡಿಸಬೇಕಾಗುತ್ತೆ. ಮುಂಗಾರಿಗೂ ಅದೇ ಲೆಗ್ಯುಮಿನಸ್ ಕ್ರಾಪ್ ಅನ್ನ ಬೆಳಿತಾರ, ಹಿಂಗಾರಿಗೂ ಲೆಗ್ಯುಮಿನಸ್ ದ್ವಿದಳ ಧಾನ್ಯನ ಬೆಳಿತಾರ. ಈಗ ಒಂದೇ ರೀತಿಯ ಪೆಸ್ಟ್ ಗಳನ್ನ ಬರ್ತಾ ಇದಾವೆ, ಮುಂಗಾರಿಗೂ ಆಯ್ತು ಹಿಂಗಾರಿಗೂ ಆಯ್ತು. ಅದೇ ಸೇಮ್ ಔಷಧಗಳನ್ನ ಹೊಡಿತಾ ಇದಾರೆ. ಅವು ಹೊಡೆಯೋದ್ರಿಂದ ಏನಾಗ್ತಾ ಇದೆ, ರೆಸಿಸ್ಟೆನ್ಸ್ ಬರ್ತಾ ಇದೆ. ಅದಕ್ಕೆ ಸುಮಾರು 3 ವರ್ಷದಿಂದ ನಮ್ಮ ಭಾಗದಲ್ಲಿ ಏನಿದೆ ಅಂತ ಮೊನೋಕ್ರಾಪಿಂಗ್ ಹೋಗ್ತಾ ಇದೆ. ಮೊನೋಕ್ರಾಪಿಂಗ್ ಇಂದ ಏನಾದ್ರು ರೆಸಿಸ್ಟೆನ್ಸ್ ಆಗಿ ಯಾವುದೇ ಕೆಮಿಕಲ್ಗಳು ಈ ವಾತಾವರಣದಲ್ಲಿ ಸಪೋರ್ಟ್ ಆಗ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಏನಂತಂದ್ರೆ, ಈ ಎಕನಾಮಿಕ್ ಥ್ರೆಶೋಲ್ಡ್ ಲೆವೆಲ್ ಅಂತ ಏನ್ ಹೇಳ್ತಾ ಇದೆ, ಅದನ್ನ ದಾಟಿ ಬಿಟ್ಟಿದಾವೆ ಕೀಟಗಳು. ನೀವೆಲ್ಲ ನೋಡಿದಿರಿ, ಕೊರೋನಾ ಸಮಯದಲ್ಲಿ ಇಡೀ ವಿಶ್ವನೇ ಹೇಳಿತ್ತು ಭಾರತ ಲಾಕ್ಡೌನ್ ಮಾಡಕ್ ಆಗಲ್ಲ, ಕೊರೋನಾ ಎದುರಿಸಕ್ ಆಗಲ್ಲ ಅಂತ. ಬಟ್ ನಾವು ಯಶಸ್ವಿಯಾಗಿ ನಾವು ಕೊರೋನಾವನ್ನು ಎದುರಿಸಿದೀವಿ. ಈಗ ಈ ಮುಂಗಾರಿ ಹಂತದಲ್ಲಿ ಏನಾಗೈತಪ್ಪ ಅಂದ್ರೆ, ರೈತರ ಕೀಟಗಳ ನಿಯಂತ್ರಣ ಬರ್ತಾ ಇಲ್ಲ. ಇದ್ರದ್ದು ಸೈಂಟಿಫಿಕ್ ಆಗಿ ನಾವು ಹೇಳ್ಬೇಕಂತಂದ್ರೆ, 1 ಎಕರೆಗೆ ನಾವು 150 ಲೀಟರ್ ನಾವು ಡೋಸೇಜ್ ಅಲ್ಲಿ ನಾವು ಹೊಡಿಬೇಕು. ನಾವು ರೈತರುಗಳು ಏನ್ ಮಾಡ್ತಿದ್ರೆ 3-4 ಪಂಪ್ಗಳಲ್ಲಿ ಹೊಡಿತಾ ಇದೀರಿ. ಇದರಿಂದ ನಿಯಂತ್ರಣ ಬರ್ತಾ ಇಲ್ಲ. ಈಗ ನಾವು ನಿಯಂತ್ರಣ ಮಾಡ್ಲೇಬೇಕಂತಂದ್ರೆ 8 ರಿಂದ 10 ಕ್ಯಾನ್ ಕಂಪಲ್ಸರಿ ಆಗಿ ನೀವು ಸ್ಪ್ರೇ ಮಾಡಿದ ತಕ್ಕದಲ್ಲಿ ಒಂದು ಎಲೆಯನ್ನು ಬಿಡದ ಹಾಗೆ ನೀರು ಸೋರಿದ್ರೂ ಪರವಾಗಿಲ್ಲ. ಆ ರೀತಿಯಲ್ಲಿ ಸ್ಪ್ರೇ ಮಾಡಿದಾಗ ನೀವು ಏನಾಗೈತಿ, ಎಲ್ಲಿ ಮೂಲೆಯಲ್ಲಿ ಕೀಟಗಳು ಉಳಿಯಲ್ಲ. ಎಲ್ಲದೂ ಸಿಂಪಡಣೆ, ಔಷಧಿ ಸಿಂಪಡಣೆ ಯೂನಿಫಾರ್ಮ್ ಆಗಿ ಆಗೈತಿ, ಎಲ್ಲ ಕಡೆ ಸರಿಯಾದ ಪ್ರಮಾಣದಲ್ಲಿ ತಲುಪುತ್ತೆ. ಇನ್ನೊಂದು ಏನಪ್ಪಾ ಅಂದ್ರೆ, ರೈತರುಗಳು ಗೌರ್ಮೆಂಟ್ ಸರ್ಟಿಫೈಡ್ ಕೆಮಿಕಲ್ ಗಳನ್ನ ಮಾತ್ರ ಯೂಸ್ ಮಾಡಿ, ಗೌರ್ಮೆಂಟ್ ರಿಜಿಸ್ಟರ್ ಇಲ್ಲದಂತಹ ಔಷಧಗಳನ್ನ ನೀವು ಯಾವುದೇ ಬಳಸಿದ ತಕ್ಕದಲ್ಲಿ ಆ ಮಾಲಿಕ್ಯೂಲ್ ಏನಿದೆ ಈ ನಿಮ್ಮ ಫೀಲ್ಡ್ ಅಲ್ಲಿ ರೆಸಿಸ್ಟೆನ್ಸ್ ಅನ್ನ ಪಡ್ಕೊಂತೈತೆ ಕೀಟಗಳು ಎಲ್ಲ. ಅದರಿಂದ ನಿಮ್ಗೆ ಯಾವುದೇ ರೀತಿಯಾದಂತಹ ರಿಸಲ್ಟ್ಗಳು ಕಾಣಲ್ಲ. ಈ ಕೀಟಗಳ ನಿರ್ವಹಣೆ ಏನಿದೆಯಲ್ಲ, ಮುಂಜಾಗ್ರತವಾಗಿ ನೀವು ಯಾವುದೇ ಹಂತದಲ್ಲಿ ಮಾಡಿಕೊಂಡ್ರು ಸಹ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನ ಕಾಣಬಹುದು. ಯಾವಾಗಲೂ ನಮ್ಮ ಕೈ ಮೀರಿದ ಹಂತದಲ್ಲಿ ನಾವು ಏನಾದ್ರು ಪ್ರಯತ್ನ ಪಟ್ಟಂತಹ ಸಂದರ್ಭದಲ್ಲಿ ನಾವು ಈ ತರ ಪ್ರಾಬ್ಲಮ್ ಅನ್ನು ಫೇಸ್ ಮಾಡಬಹುದು. ಯಾಕಂದ್ರೆ ನಿಯಂತ್ರಣಕ್ಕೆ ಯಾವುದೇ ಮಾಲಿಗಳು ವರ್ಕ್ ಆಗ್ಲಿಲ್ಲಪ್ಪ ಅಂದ್ರೆ ರೈತರುಗಳು ಕಂಗಾಲಾಗಿ ಹೋಗ್ಬಿಡ್ತಾರ. ರೈತರ ಕಂಟ್ರೋಲ್ ಅಲ್ಲಿ ಸಿಗದದ್ದು ಯಾವ್ದಪ್ಪ ಅಂದ್ರೆ, ಒಂದು ವಾತಾವರಣ, ಬೆಲೆ
ಬಟ್ ನೀವು ಉತ್ಪಾದನಾ ವೆಚ್ಚವನ್ನು ನೀವು ತಗ್ಗಿಸ್ಬೋದು. ಅದು ಹೆಂಗಂದ್ರಪ್ಪ, ಪದವೀಧರರಿಂದ ಪರಿಣಿತರಿಂದ ನೀವು ಮಾಹಿತಿ ಪಡೆದು ಬೇಕಾದ ಪೋಷಕಾಂಶಗಳನ್ನು ಮಾತ್ರ ಬಳಸಿ ಮುಂಜಾಗ್ರತಾ ಕ್ರಮಗಳನ್ನು ನೀವು ಮೊದಲನೇ ಹಂತದಲ್ಲಿ ನೀವು ಕೈಗೊಂಡಿದ್ದಲ್ಲಿ ಉತ್ಪಾದನಾ ವೆಚ್ಚವನ್ನು ನೀವು ಕಡಿಮೆ ಮಾಡ್ಬೋದು. ಸಿವಿಯಾರಿಟಿ ಜಾಸ್ತಿ ಆದಾಗ ನಿಮ್ಮ ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗ್ತಾವೆ. ಧನ್ಯವಾದಗಳು.